ಮೇಷರಾಶಿ ನಂಬರ್ 1. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಸಲ 3ನೇ ಮನೆಗೆ ಗುರು ಬರ್ತಾನೆ. ಸೊ 3ನೇ ಮನೆಗೆ ಗುರು ಬಂದಾಗ ವ್ಯಯದಲ್ಲಿ ಶನಿ ಬರ್ತಾನೆ. ವ್ಯಯದಲ್ಲಿ ಶನಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಕಳ್ಕೊಳ್ಳೋದು ಜಾಸ್ತಿ ಮಾಡ್ತೀರಾ, ನೀರಿನಲ್ಲಿ ಕುತ್ಕೊಂತಾನೆ ಶನಿ. ಸೊ ಕಳ್ಕೊಳ್ಳೋದು ಜಾಸ್ತಿ ಮಾಡ್ತಾ ಬಂದರೆ ಏನರ್ಥ, ಖರ್ಚು ಹುಡ್ಕೊಂಡು ಬರುತ್ತೆ. ಕೈ ಕಾಲು ಗಟ್ಟಿಯಾಗಿ ಇಟ್ಕೊಳ್ಳಿ. ಅಂದ್ರೇನೋ ಜಾಗ್ರತೆ, ಬಾತ್ರೂಮ್ ಹತ್ರ ಜಾರ್ಕೆ ಪ್ರದೇಶಗಳು ಹುಷಾರು, ಮೆಟ್ಲ ಮೇಲೆ ಜಾಗ್ರತೆ, ನೀರು ಬೀಳುತ್ತೆ ಗೊತ್ತಾಗಲ್ಲ, ಗ್ರನೈಟ್ ಮನೆಗಳು ಹಾಕೊಂಡಿರ್ತೀರ, ಟೈಲ್ಸ್ ಹಾಕೊಂಡಿರ್ತೀರಾ, ಟೈಲ್ಸಲ್ಲಿ ನೀರು ಬೀಳುತ್ತೆ ಕಾಣೋದೇ ಇಲ್ಲ, ಜಾಗ್ರತೆ ಆಗಿರ್ತಕ್ಕಂಥದ್ದು. ನೀರಲ್ಲಿ ಶುಕ್ರನ ಮನೆಯಲ್ಲೇ ಶನಿ ಇರೋದ್ರಿಂದ ನೀವು ಹೆಂಗಸರದ ಜಾಗ್ರ ಅಂದರೆ ನಿನ್ನ ಗಂಡ ಹೆಂಡತಿ ಚೆನ್ನಾಗಿ ಜಗಳ ಮಾಡ್ತಾ ಇರ್ತೀರಾ, ಹುಷಾರು. ಸುಮ್ಮನೆ ಯಾರಿಂದಾದರೂ ಜಗಳ ಬರುತ್ತೆ. ಹೆಂಡತಿಗೆ ವಿಶೇಷ ಈ ಸಲ ಶನಿ ಬಂದು ಮೀನ ರಾಶಿ ಕೂತಿರೆ ಭಾಳ ಜನ ಸಿಕ್ಕಾಕೊಂತೀರ. ಯಾರಾದರೂ ಅಕ್ಕನ ತೊಗೊಂಡ್ರೆ ತಂಗಿ ಫ್ರೀ ಅಂದ್ಬಿಟ್ಟು ಯಾರಾದರೂ ಇಟ್ಕೊಂಡಿರ್ತಕ್ಕಂಥವ್ರು ಸಿಕ್ಕಾಕೊಳ್ಳೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಅದಕ್ಕೆ ಯಾವತ್ತು ನಾನು ನನ್ನ ಹೆಂಡತಿ ನನ್ನ ಸಂಸಾರ ಅಂತ ಸುಖ ಜೀವನದ ಪ್ರಾಪ್ತಿಯಾಗಿ ಪರಿವರ್ತನೆ. ಮೇಷರಾಶಿಯವರಿಗೆ ಈ ಸಲ ಜ್ಞಾಪಕ ಇಟ್ಕೊಳ್ಳಿ, ವೇದದಲ್ಲಿ ಬಂದಾಗ ರಾಹು ಪರಿವರ್ತನೆ ಆಗ್ತಾನೆ. ರಾಹು ಪರಿವರ್ತನೆ ಆದರೆ ಎಲ್ಲಿ ಬರ್ತಾನೆ, ಕರೆಕ್ಟಾಗಿ 11ನೇ ಮನೆ ಲಾಭಕ್ಕೆ ಬರ್ತಾನೆ. ಸೊ ಏನಂದರೆ ಹೊಸ ಉದ್ಯೋಗ, ಹೊಸ ಸ್ಥಾನಪಲ್ಟನ, ಹೊಸದಾಗಿರ್ತಕ್ಕಂಥ ದುಡ್ಡು ಕಾಸು, ಹೊಸ ಸ್ಥಾನಪಲ್ಟನಲ್ಲಿ ಅಕಸ್ಮಾತ್ ಹಳೆ ಕೆಲಸ ಬಿಡಬೇಕಾದ್ರೆ ಜಾಗ್ರತೆ. ಹೊಸ ಕೆಲಸಕ್ಕೆ ಗ್ಯಾರಂಟಿ ಮಾಡ್ಕೊಂಡು ಹಳೆ ಕೆಲಸ ಬಿಡಿ, ಇಲ್ಲದೇ ಇದ್ರೆ ಉಣ್ಣಿಂದಿ ಪಯ ಮುಂಡಾದೇವಡ ಅಂತ ಇರೋದು ಹೋಗ್ಬಿಡ್ಬಾರ್ದು. ಅದಕ್ಕೋಸ್ಕರ ಪರಿವರ್ತನೆ. ಸೊ ನಿಮಗೆ ಮೇಷರಾಶಿಗೆ ಕಾಪಾಡ್ತಕ್ಕಂಥವ್ನು ಯಾರು ಅಂದರೆ ಸಾಕ್ಷಾತ್ ರಾಹು ಪರಿವರ್ತನೆ. ಸೊ ರಾಹು ಗದಿ ದೇವತೆ ಯಾರು ಅಂದರೆ ಆಂಜನೇಯ ಸ್ಮರಣೆ ಚೆನ್ನಾಗಿ ಮಾಡ್ಕೊಳ್ಳಿ.